ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗುರುಬಂಧುಗಳಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಸುಖ ಸ್ವರೂಪರೇ, ಇಲ್ಲಿವರೆಗೂ ರಾಮನವಮಿಯ ಬಗ್ಗೆ ಸಾಕಷ್ಟು ಅನುಭವದ ವಿಚಾರಗಳನ್ನು ಕೇಳಿದ್ವಿ. ರಾಮ, ಕೃಷ್ಣ, ಶಿವಾನಂದ, ಆತ್ಮಾನಂದ ಇವರು ವ್ಯಕ್ತಿಗಳು ಏನು, ಹೆಂಗು ವ್ಯಕ್ತಿಗಳಂದ್ರೆ ಅವರೆಲ್ಲ ವ್ಯಕ್ತಿಗಳ ನಾಶಕ್ಕವು ವ್ಯಕ್ತಿತ್ವ ಅದು ನಾಶ ಆಗುವುದಿಲ್ಲ. ಅದು ನಾಶರಹಿತವಾದಂತ ಇರುವುದು. ರಾಮ, ಕೃಷ್ಣ ಇವರೆಲ್ಲ ನಾಶರಹಿತ. ನಾಶ ಎಂದಾಗೈತಿ, ಆರಾಮ ಸ್ಥಿತಿ ಎಂದ ಇಲ್ಲಂಗಾಗೈತಿ. ವಿಚಾರ ಮಾಡ್ಬೇಕಾಗೈತಿ. ನಾವು ವ್ಯಕ್ತಿ ಅಂತ ಗುರುತಿಸ್ಕೊಂಡಾಗ ವ್ಯಕ್ತಿಗಳ ನಾಶಕ್ಕವು. ವ್ಯಕ್ತಿತ್ವ ಎಂದೂ ನಾಶ ಆಗುವುದಿಲ್ಲ. ಅದು ಯಾವಾಗ್ಲೂ ಇರುವಂತದ್ದು. ಅದು ಬಂದಿದ್ದಲ್ಲದ, ಇದ್ದಿದ್ದದು. ಬಂದಿದ್ದೆಲ್ಲ ನಾಶ ಆಕೈತಿ. ಅದನ್ನ ನನ್ನೊಳಗೆ ನಾ ಕಂಡ್ಕೋಬೇಕಾಗೈತಿ. ನನ್ನೊಳಗೆ ನಾ ಕಂಡ್ಕೋಬೇಕಂದ್ರ ದೋಷಗಳ ದೂರ ಆಗ್ಬೇಕಾಗೈತಿ. ಹೇಳಿದ್ರಲ್ಲ, ಇಷ್ಟೊತ್ತನ ಸಾಕಷ್ಟು ಅನುಭವದ ವಿಚಾರಗಳನ್ನ ಹೇಳಿದ್ರಲ್ಲ, ಅವನ್ ನಾನು ನನ್ನೊಳಗೆ ಅಳವಡಿಸ್ಕೋಬೇಕಾಗೈತಿ. ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿನಿಂದ ಅರಿದೊಡೆ ಮುಕ್ತಿ ಸುಖ ಸಾಧ್ಯವೇ? ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮೋಹ, ಮದ, ಮತ್ಸರಾದಿಗಳಿರಲು ಮುಕ್ತಿ ಸುಖ ಹೊಂದಕ್ ಸಾಧ್ಯ ಐತೇನ್ರಿ? ಅವನ್ನೆಲ್ಲ ಬಿಟ್ಟಾಗ ಆ ವ್ಯಕ್ತಿತ್ವ ಬರ್ತೈತಿ. ಅವನ್ ಇಟ್ಕೊಂಡ್ ಕುಂತಾಗ ಯಾವಾಗ ಸಾಧ್ಯ ಐತಿ? ಎಷ್ಟು ಕೇಳಿದ್ರ ಏನಾಗ್ಬೇಕೈತಿ, ಎಷ್ಟು ಹೇಳಿದ್ರ ಏನಾಗ್ಬೇಕೈತಿ. ಇವಾಗ ಹೋಗ್ಲಿಲ್ಲ ಅಂದ್ರೆ ಮುಕ್ತಿ ಕಾಂತಿ ರತಿ ಸುಮ್ಮನಾಗುವುದೇ ಪರ ಯುಕ್ತಿಗಳನ್ನ ಅರಿದು ಕೂಡುವವರಿಗೆಲ್ಲದೆ. ಸುಮ್ಮನೆ ಆಗುದಿಲ್ಲದ ಮುಕ್ತಿ, ಹಂಗ ಬರುದಿಲ್ಲದ. ಅದಕ್ಕೆ ಪರ ಯುಕ್ತಿಗಳನ್ನ ಅರಿತು ಅದನ್ನ ಆಚರಣೆ ತಂದಾಗ ಅದು ಸಾಧ್ಯ ಐತಿ ಅಂತ ಹೇಳ್ತಾರ ಅವರು. ನಾವು ಅವನು ಒಂದ್ ಸ್ವಲ್ಪರ ಬಿಟ್ಟುವಂತ ಬಂದೇವ. ಹೆಂಗೋ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭಗಳೆಂಬತಕ್ಕಂತ ಈ ಹರ್ಷಡ್ ವರ್ಗಗಳನ್ನ ದೂರ ಮಾಡ್ಯಾವ. ಹೆಂಗೋ ಕೇಳೇವಂತ ಹೇಳ್ತೀವ. ಸಾಕಷ್ಟು ಈಗ ಎಷ್ಟು ಶತಮಾನಲಿಂದನ ಹೇಳ್ಕೊಂತ ಬಂದಾರಲ್ಲ, ಬಿಟ್ಟುವಂತ ಬಂದೇವ. ಹೆಂಗೋ ಮತ್ತೆ ಎದಕ್ಕಾಗಿ ಬಡದಾಟ ನಡೆದೈತಿ? ವಿಷಯದ ಸಲುವಾಗಿನ ಬಡದಾಟ. ಕೇಳೇವಂತೇವು, ಮತ್ತೆ ಅದ್ರ ಸಲುವಾಗಿನ ಬಡದಾಟ, ಅದ್ರ ಸಲುವಾಗಿನ ಹೋರಾಟ. ಅದಕ್ಕೆ ಎಂದಿನಂತೆ ಇವು ಇದ್ದು ಅಂದ್ರೆ ಯಾವಾಗ ನಿಜ ಸುಖವನ್ನು ಅನುಭವಿಸಕ್ ಸಾಧ್ಯ ಐತಿ? ವ್ಯಕ್ತಿತ್ವ ಯಾವಾಗ ಬರ್ತೈತಿ? ಬರುದಿಲ್ಲ. ನಾವು ವ್ಯಕ್ತಿಯಾಗಿ ಗುರುತಿಸ್ಕೊಂಡ ಹೋಗ್ಯನು. ಅದಕ್ಕೆ ಈ ಶರೀರ ಹೋದ್ರೂ ಸಹಿತ ಆ ವ್ಯಕ್ತಿತ್ವ ಅನ್ನೋದು ಉಳಿಬೇಕಾಗೈತಿ. ಮಹಾತ್ಮರನ್ನೆಲ್ಲ ಯಾಕೆ ನೆನಪಿಸ್ತೇವ? ಅವ್ರ ವ್ಯಕ್ತಿತ್ವದಿಂದ. ಹೌದಲ್ರಿ? ವಿಚಾರ ಮಾಡಿ ನೋಡ್ರಿ ನೀವು. ಆ ವ್ಯಕ್ತಿತ್ವ ಬರ್ಬೇಕಂದ್ರ ನಾನು ಏನ್ ಮಾಡ್ಬೇಕಾಗೈತಿ? ಇವನ್ನೆಲ್ಲಾ ಕಳ್ಕೊಂತ ಬರ್ಬೇಕಾಗೈತಿ. ಇವನ್ನೆಲ್ಲಾ ಕಳ್ಕೊಂತ ಬಂದಾಗ ಅವನು ಯಾವ್ದ್ರಿಂದ ಕಳ್ಕೊಬೇಕಾಗೈತಿ? ಶ್ರುತಿ, ಗುರು, ನಿಗಮಗಳಲ್ಲಿ ಹೇಳಿದಂತ ವಿಚಾರಗಳನ್ನ ಅಳವಡಿಸ್ಕೊಂಡು ಅವನು ಅರತ ಅವನ ದೋಷಗಳನ್ನ ಕೈ ಬಿಟ್ಟು ನಡೆದಾಗ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಹೇಳಿದ್ರಲ್ಲ, ಇದಕ್ಕೆ ಏನ್ ಬೇಕು ಅಂದ್ರ ವಿಚಾರ ಬೇಕು. ವಿಚಾರ ಇಲ್ಲ ಆಗುದಿಲ್ಲ. ಇದು ಪುನಃ 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 ನಾನು ಯಾರು, ನನ್ನ ನಿಜವೇನು ಅನ್ನೋದ್ರ ಕಡೆನ ಲಕ್ಷ್ಯ ಹೋದಾಗ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಮೊದ್ಲಿಗೆ ಏನ್ ಮಾಡಿ, ನೀನು ಸಾಮಾನ್ಯ ಪೂಜೆನಾರ ಮಾಡು ಅಂತ ಹೇಳಿದ್ರಿ. ಅನ್ನಾರ ಹೇಳಿದ್ರಲ್ಲ, ಜೀವಿಗಳನ್ನ ಸಂತೋಷಗೊಳಿಸುದು.
ಸಾಮಾನ್ಯ ಪೂಜೆ ಇಲ್ಲಿ ನಿನಗೆ ದೋಷಗಳು ಕಾಣ್ತಾವ್, ನಿನ್ನಲ್ಲಿರುವಂತ ದೋಷಗಳು ಈ ಪೂಜೆ ಸಾಮಾನ್ಯ ಪೂಜೆ ಮಾಡೋ ಹೊತ್ನಾಗ ಕಾಣ್ತಾವು. ಅದರಿಂದ ಆ ದೋಷಗಳ ದೂರ ಮಾಡ್ಕೊಳಕ್ ಸಾಧ್ಯ ಐತಿ. ಆ ದೋಷಗಳ ದೂರ ಆದಾಗ ನೀನ್ ಯಾರು, ನಿನ್ನ ನಿಜವೇನು ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಅವಾಗ ವ್ಯಕ್ತಿತ್ವ ಬರ್ತೈತಿ. ತ್ರಿಕಾಲ ರಹಿತವಾಗಿರತಕ್ಕಂತ ಅರಿವು ಅದು ನನ್ನ ಅದೇನಿ ಅನ್ನೋದು ಖಾತ್ರಿ ಆಗುತ್ತೆ. ಇದನ್ನ ನನ್ನೊಳಗೆ ಕನ್ಕೋಬೇಕಾಗೈತಿ. ಹೊರಗೆ ಎಲ್ಲೂ ನೋಡೋ ಅವಶ್ಯಕತೆ ಇಲ್ಲ. ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ. ನಾವು ಹೊರಗೆ ಹುಡುಕೊಂತ ಹೊಂಟೇವು. ಬರೀ ಹೊರಗಡೆ ಹತ್ತಿ ಬಿಟ್ಟೈತಿ ನಮಗ. ಆ ಹೊರಗಡೆಯಿಂದ ಒಳ ಕಡೆಗೆ ಮನಸ್ಸನ್ನು ತಿರುಗಿಸಿದಾಗ ಮಾತ್ರ ಸಾಧ್ಯ ಐತಿ. ಇದಕ್ಕೆ ಸತತ ಅಭ್ಯಾಸ ಬೇಕು, ನಿರಂತರ. ನೆನೆಯುವುದು ಅನ್ನೋದಿನ ಉದಯ ಕಾಲದ ಎಚ್ಚರಿಕೆಗಳು ಅಂತ. ಯಾವಾಗ ನಿನಗ ಈ ಬಹಿರಂಗದ ಕಡೆ ಮನಸ್ಸು ತಿರುಗ್ತೈತಿವೋ ಅವಾಗ ಈ ವಿಚಾರಗಳನ್ನ ಮಾಡೋದು. ಬಹಿರಂಗದ ವಿಷಯಾದಿಗಳ ಕಡೆ ಯಾವಾಗ ಲಕ್ಷ್ಯ ಬರ್ತೈತೋ ಅವಾಗ ಆ ವಿಷಯದಿಂದ ನನಗೆ ಎಷ್ಟು ಸುಖ ಸಿಕ್ತಿ, ವಿಷಯದಿಂದ ನಾನು ಎಷ್ಟು ತೃಪ್ತನಾದೆ, ಅದು ಎಷ್ಟೊತ್ತನ ಉಳಿದೈತಿ ಅನ್ನೋದ್ರ ಕಡೆ ಲಕ್ಷ್ಯ ಕೊಟ್ಟು ವಿಚಾರ ಮಾಡಿ ಈ ಗುರು ವಿಚಾರಗಳನ್ನ, ಅನುಭವಿಗಳು ಹೇಳಿದಂತ ವಿಚಾರಗಳನ್ನ ನೆನಪು ಮಾಡಿಕೊಂಡಾಗ ಅಲ್ಲಿ ನನ್ನ ನಿಜವನ್ನ ಕಾಣಕ್ ಸಾಧ್ಯ ಐತಿ. ಇದು ನಿರಂತರ ಕ್ರಿಯೆ. ಎಡಬಿಡದೆ ಅರಿಯದೆ ಆರಯ್ಯದಾತನಿಗೆ ಅಂತ ಹೇಳಿ ಬಿಟ್ಟು ಬಿಡದೆ ಅಂತ ಇದನ್ನು ಮಾಡುದು. ಈ ಹೊರಗಿಂದ ಹೆಂಗ ನೀ ಬಚ್ಚೆ ಮಾಡಾಕ ಕಾಳಜಿ ಮಾಡ್ದಿ, ಎಷ್ಟೆಷ್ಟು ಪ್ರಯತ್ನ ಮಾಡಿ ಅದನ್ನ ಕಾಯಂ ಇಟ್ಕೋಬೇಕಂತ ಪ್ರಯತ್ನ ಮಾಡಾಕತ್ತಿಯಲ್ಲ, ಅದಕ್ಕಿಂತ 3 ಪಟ್ಟು ಆದಾಗ ಇದು ಹೊಂದಕ್ ಸಾಧ್ಯ ಐತಿ. ಹೌದಲ್ರಿ? ಅದನ್ನ ಎಷ್ಟು ಬಚ್ಚೆ ಮಾಡಿದ್ರು ಕೂಡ ಉಳಿವಲ್ಲ. ಒಬ್ರ ಉಳಿಸ್ಕೊಂಡ್ ಬಂದಾರನ ಈಗ? ಯಾವ ಕಾಲದಾರ ಉಳ್ಸ್ಯಾರ? ಹೇಳಿದ್ರಲ್ಲ, ಕತಿ ಹೇಳಿದ್ರ ರಾಮ್ ಇದ್ದ ಹಂಗ ಇದು ಅಂತ ಹೇಳ್ತೀವಲ್ಲ, ಅವ್ರು ಉಳಿಸುವಂತ ಬಂದಾರನ? ಶಾಶ್ವತವಾಗಿ ಉಳ್ದೈತೇನದು? ಇಲ್ಲ, ನಾಶ ಆಗುದದ. ಯಾಕ ಬಂದದ್ದು ಹೋಗುದ. ನಿನ್ನ ಕಲ್ಪನಾದೊಳಗ್ ಬಂದೈತಿ, ಕಲ್ಪನಾದೊಳಗ್ ಅಡಗ್ತೈತಿ. ಅದಕ್ಕೆ ಮಹತ್ವ ಕೊಟ್ಟು ನಿನ್ನ ಇರುವಿಕೆನ ಹಾಳು ಮಾಡ್ಕೊಂಡು ಹೋಗತ್ತಿಯಲ್ಲ ನೀನು. ಅಜ್ಞಾನಿ ಅಲ್ಲವೇ ಜೀವನೇ ನೀನು? ನೋಡು, ಸುಜ್ಞಾನಿ ಎಂದು ನುಡಿಯವರೇ. ನೀ ಅಜ್ಞಾನಿ ಅಂತ ವರ್ತನೆ ಮಾಡಾಕತ್ತಿ. ನೀ ಇರುದೇನದಿ? ಸುಜ್ಞಾನಿನದಿ. ನೀ ಏನ್ ನೋಡಾಕತ್ತಿ? ಬಂದದನ್ನ ನೋಡಾಕತ್ತಿ. ಇರುದನ್ನ ನೋಡುವಲ್ಲಿ ನೀನು ಚೈತನ್ಯ ರೂಪ ನೀನದಿ. ಅದನ್ನ ಬಿಟ್ಟ ಈ ಬಂದದ್ದು ಈ ಶರೀರ ನೋಡಾಕತ್ತಿ. ಜಡ ಪಂಚಮಹಾಭೂತಗಳಿಂದ ಆದಂತ ಈ ಶರೀರನ ನೀನು ನೋಡಾಕತ್ತಿ. ಅದಕ್ಕೆ ವಿಚಾರ ಮಾಡಿ ಇನ್ನಾದ್ರೂ ಸುಜ್ಞಾನಿ ಆಗು ಅಂತ ಎಚ್ಚರಿಕೆ ಕೊಟ್ಟರ. ಅದಕ್ಕೆ ನಂಬು ಜ್ಞಾನವನೇ ಅಂತ ಹೇಳಿದ್ದವು. ಸುಮ್ಮನೆ ಯಾಕೆ ಕರ್ಮ ಜಲ್ದ ಒದ್ದಾಡಿ ಸಾಯ್ತಿ? ಸಿಂಬಳದೊಳಗ ಬಿದ್ದು ನನದ್ಗತ್ತೆ ಅಲ್ಲೇ ಒದ್ದಾಡಿ ಯಾಕೆ ಸಾಯ್ತಿಪ್ಪ? ಬಿಟ್ಟು ಇನ್ನಾದ್ರೂ ಈ ಕಡೆ ಹೊರಡು ಅಂತ ಎಚ್ಚರಿಕೆ ಕೊಟ್ಟಾರ ಅನುಭವಗಳೆಲ್ಲರೂ. ಆ ಎಚ್ಚರಿಕೆಗೆ ಅನುಸಾರವಾಗಿ ನಾನು ನಡೆದದ್ದಾದ್ರೆ ನಾವು ಕೂಡ ಮುಕ್ತಿ ಸುಖವನ್ನು ಅನುಭವಿಸಕ್ ಸಾಧ್ಯ ಐತೆ ಅಂತ ಹೇಳಿ ನಾನು 1-2 ಮಾತನ್ನ ಮುಗಿಸ್ತೀನಿ.